ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಸಿಹಿರುಚಿ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಧಾರವಾಡ ಸ್ಪೆಷಲ್ ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಮುಳ್ಗಾಯಿ ಬದನೆಕಾಯಿ ತುಂಬಿ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಹಣ್ಣು, 10ರಿಂದ 11 ಮೆಣಸಿನಕಾಯಿ ಕಟ್ ಮಾಡಿದ್ದೀನಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 1 ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ಎಸಳು ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಇಂಚಷ್ಟು ಹಸಿ ಶುಂಠಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲೆ, 1 ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿದ್ದೀನಿ, 4ರಿಂದ 5 ಟೇಬಲ್ ಸ್ಪೂನ್ ಶೇಂಗಾದ ಬೀಜ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಧಾರವಾಡ ಸೈಡ್ ಎಲ್ಲರೂ ಕಂಪಲ್ಸರಿ ಗುರಳ್ ಪುಡಿ ಇಲ್ದ ಪಲ್ಯನ ಮಾಡಂಗಿಲ್ಲ ನೋಡ್ರಿ. ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಗುರಳ್ ಪುಡಿ ತೊಗೊಂಡೇನ್ರಿ. ಈಗ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮುಳ್ಳು ಇರುವಂತಹ ಬದನೆಕಾಯಿ ತೊಗೊಂಡಿರುವುದರಿಂದ ನಮ್ಮ ಸೈಡು ಅದಕ್ಕೆ ಮುಳ್ಳುಗಾಯಿ ಬದನೆಕಾಯಿ ಪಲ್ಯ ಅಂತಾರೆ ನೋಡ್ರಿ. ಈಗ ಮುಳ್ಳು ಇಲ್ಲದು ಬದನೆಕಾಯಿ ಬರ್ತಾವ್ರಿ, ಅದನ್ನು ತಿನ್ನೋದಕ್ಕಿಂತ ಈ ಪಲ್ಯ ಮಾಡಿ ನೋಡಿ, ತುಂಬ ರುಚಿಕರ ಆಗುತ್ತೆ ರೀ. ಇಲ್ಲಿ ನಾನು ಒಂದು ದಬರಿಯಲ್ಲಿ ನೀರು ತೊಗೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಯಾಕಂದ್ರೆ ಈ ಬದನೆಕಾಯಿಗಳನ್ನು ಹೆಚ್ಚಿ ಹಾಕೋತೀವಲ್ರಿ ಮಸಾಲೆ ರೆಡಿ ಮಾಡೋ ಮಟನೂ, ಅವು ಕರ್ಗಾಗಬಾರ್ದು ನೋಡ್ರಿ. ಅದಕ್ಕೆ ಸ್ವಲ್ಪ ತುಂಬು ಇಂದ ಪೂರ್ತಿ ಕಟ್ ಮಾಡೋದು ಬೇಡ್ರಿ, ಅರ್ಧ ಕಟ್ ಮಾಡಿ ಆಮೇಲೆ ತುಂಬಲಿಕ್ಕೆ ಮಸಾಲೆ ತುಂಬಲಿಕ್ಕೆ ನಾನು ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೋತೀನಿ ರೀ. ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕ್ರಿ. ಎಲ್ಲ ಇದೇ ರೀತಿನ ಕಟ್ ಮಾಡಿಕೊಂಡು ನೀರಾಗ ಹಾಕ್ಕೊಂಡು ಇಟ್ಕೋರಿ ಮಸಾಲೆ. ಯಾಕಂದ್ರೆ ಇವು ಕರಗಾಗಂಗಿಲ್ಲ ರೀ. ಉಪ್ಪು ಹಾಕೋದನ್ನು ಮರಿಬೇಡ್ರಿ. ಈಗ ಮಸಾಲೆ ಮಾಡೋದಕ್ಕೆ ನಾನು ಇಲ್ಲಿ ಪ್ಯಾನ್ ಇಟ್ಕೊಂಡೀನಿ ರೀ. ಫಸ್ಟು ಶೇಂಗಾದ ಬೀಜನ ಕ್ರಿಸ್ಪಿಯಾಗಿ ಹುರ್ಕೊಂಬಿಡ್ತೀನಿ ರೀ. ಆಮೇಲೆ ಕಡಲೆ ಬೀಜ, ಬಿಳಿ ಎಳ್ಳು, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ, ನಂತರ ನಾನು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಹಣ್ಣು ಇದ್ರಾಗನ ಹಾಕ್ಕೊಂಬಿಡ್ತೀನಿ ರೀ. ಸ್ವಲ್ಪ ಮೆತ್ತಗಾಗೋ ಮಟ್ಟ ಫ್ರೈ ಮಾಡ್ಕೋರಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿನಲ್ರಿ, ಅರ್ಧದಷ್ಟು ಈರುಳ್ಳಿ ನಾನು ಮಸಾಲೆಗೆ ಫ್ರೈ ಮಾಡ್ಕೋತೀನಿ, ಅರ್ಧ ಒಗ್ಗರಣೆಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಇದನ್ನು ಮೆತ್ತಗಾಗೋ ಮಟ್ಟ ಫ್ರೈ ಮಾಡ್ಕೋಬೇಕ್ರಿ. ನಂತರ 10ರಿಂದ 11 ಹಸಿಮೆಣ್ಸಿಕಾಯಿ, ಖಾರಕ್ಕೆ ಅನುಗುಣವಾಗಿ ಮೆಣ್ಸಿಕಾಯಿನ ಹಾಕ್ಕೋರಿ ನೀವು. ನಾನು ಇದನ್ನು ಸ್ವಲ್ಪ ಎಲ್ಲ ಮೆತ್ತಗೆ ಈ ರೀತಿ ಹುರ್ಕೊಂಡೀನಿ ರೀ. ಅದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ರೀ. ಇದನ್ನು ಹಾಕ್ಕೊಂಡ್ಮೇಲೆ ನಾ ಗುರಳ್ ಪುಡಿ ಇಲ್ದ ನಮ್ಮ ಸೈಡ್ ಅಡುಗೆ ಮಾಡೋಂಗಿಲ್ಲ ಅಂತ ಹೇಳಿದ್ದು ನೋಡ್ರಿ, ಆ ಗುರಳ್ ಪುಡಿನ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಗರಂ ಮಸಾಲೆ, ಧನಿಯಾ ಪೌಡರನ್ನು ಇದ್ರಾಗ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬಿಡೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ. ಇಲ್ಲಿ 1 ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹುಳಿ ಕಮ್ಮಿ ಆಗುತ್ತಂತೇಳಿ ನಾನು ಸ್ವಲ್ಪ ಒಂದು ಅರ್ಧ ಇಂಚದ ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಈ ರೀತಿ ತರಿಯಾಗಿ ರುಬ್ಕೊಂಡು ನೋಡ್ರಿ. ಈಗ ಇದನ್ನು ಆ ಮುಳ್ಳುಗಾಯಿ ಬದನೆಕಾಯಿಗೆ ಮಸಾಲೆ ತುಂಬ್ಕೊಂಬಿಡೋಣ್ರಿ. ಈ ರೀತಿ ತುಂಬ್ಕೋತೀನಿ ನೋಡ್ರಿ. ಇದ್ರಾಗ ಬೇಕಂದ್ರೆ ನೀವು ಸಣ್ಣದಾಗಿ ಈರುಳ್ಳಿನ ಹೆಚ್ಚಿ ಹಾಕ್ಕೋಬೋದು, ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಸರಿಯಾಗಿ ಮಸಾಲೆಯನ್ನು ತುಂಬ್ಕೊಂಬಿಡ್ರಿ. ನನಗೆ ಹೆಂಗೆ ಬರುತ್ತೋ ನಾ ಆ ರೀತಿ ಪಲ್ಯ ಮಾಡಿ ನಿಮಗೂ ತೋರಿಸ್ಲಿಕ್ಕೆ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಈ ರೀತಿ ತುಂಬಿಕೊಂಡು ಒಂದು ಸೈಡು ಇಟ್ಕೊಂಬಿಡ್ತೀನಿ ರೀ. ಆಮೇಲೆ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾ ಏನು ಪ್ಯಾನ್ಯಾಗ ಮಸಾಲೆ ಹುರ್ಕೊಂಡಿದ್ನಲ್ರಿ, ಅದೇ ಪ್ಯಾನಿಗಿನ ಕಾದ ನಂತರ ಅರ್ಧ ಕೆ ಜಿಗೆ ಎಷ್ಟು ಬೇಕು ಎಣ್ಣೆನ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಇಲ್ಲಿ ಜೀರಿಗೆ, ಸಾಸಿವೆ ಎರಡೂ ಹಾಕ್ಕೋತೀನಿ ನೋಡ್ರಿ. ಒಗ್ಗರಣೆಗೆ ಕಂಪಲ್ಸರಿ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿಕ್ಕೆ ಬೇಕು. ಕರಿಬೇವು ಹಾಕ್ಕೋತೀನಿ ರೀ. ಸ್ವಲ್ಪ ಚಟಪಟ ಅಂದ ನಂತರ ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನು ಸ್ವಲ್ಪ ಫ್ರೈ ಮಾಡಿ
ಇಟ್ಕೊಂಡಿದ್ದೆ ರೀ. ನಾನು ಮಸಾಲೆ ಮಿಶ್ರಣ ಮಿಕ್ಸಿ ಮಾಡಿದಂಥ ಮಸಾಲೆಯನ್ನು ಅರ್ಧ ಬದನೆಕಾಯಿಗೆ ತುಂಬಿದ್ದೆ, ಅರ್ಧ ಇಷ್ಟು ಉಳಿದಿದೆ ಅಲ್ರಿ, ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ್ರಿ. ಸ್ವಲ್ಪ ಫ್ರೈ ಆದ ನಂತರ ನಾವೇನು ಬದನೆಕಾಯಿಗಳನ್ನು ಮುಳ್ಗಾಯಿ ಬದನೆಕಾಯಿಗಳ ಮಸಾಲೆ ತುಂಬಿರ್ತೀವಲ್ರಿ, ಅದನ್ನು ಇದ್ರಾಗ ಹಾಕ್ಕೊಂಡು ಎಣ್ಣೆಯಲ್ಲಿ 1 ನಿಮಿಷದಷ್ಟು ಫ್ರೈ ಬಿಡ್ತೀನಿ ನೋಡ್ರಿ. ಇದನ್ನು 1 ನಿಮಿಷ ಮುಚ್ಚಿ ಇಟ್ಕೊಳಣ್ರಿ. ಸ್ವಲ್ಪ ಎಣ್ಣೆ ಬಿಡುತ್ತೆ ರೀ, ಅದು ಬದನೆಕಾಯಿಗಳು ಸ್ವಲ್ಪ ಕಲರ್ ಚೇಂಜ್ ಆಗ್ತಾವ್ರಿ. ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಈ ರೀತಿ 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಆ ಮಿಕ್ಸಿ ಜಾರ್ನಲ್ಲಿರುವಂಥ ಮಸಾಲೆ ಇರ್ತೈತಲ್ರಿ, ಅದ್ರಾಗ ಸ್ವಲ್ಪ ನೀರು ಹಾಕಣ್ರಿ. ಈ ಬದನೆಕಾಯಿನ ಜಾಸ್ತಿ ಹಣ್ಣಾಗಿ ಕುದಿಸೋದ್ರಿಂದ ರುಚಿ ಬರೋದಿಲ್ರಿ, ಸ್ವಲ್ಪ ಕಡ್ಕೊಂಡು ತಿನ್ನೋರ ಥರ ಇರಬೇಕ್ರಿ. ಈಗ ನಾನು ಇದನ್ನು ಜಾಸ್ತಿ ಬಾಯ್ಲ್ ಮಾಡೋದಿಲ್ಲ, 2 ನಿಮಿಷ ಇಟ್ಟರೆ ಸಾಕ್ರಿ, ಅದು ಪಲ್ಯ ರೆಡಿಯಾಗಿರ್ತೈತೆ ರೀ. ಯಾಕಂದ್ರೆ ಉಗಿಗನ ಬದನೆಕಾಯಿಗಳು ಹಳ್ಕೊಂಬಿಡ್ತಾವ್ರಿ. ಅದನ್ನು ಮಸಾಲೆ ಹೊಂದ್ಕೊಳ್ಳೋ ಮಟನೂ ಸ್ವಲ್ಪ ಕಲಿಸ್ಕೊಂಬಿಡ್ರಿ. ಇದು ಸ್ವಲ್ಪ ಆರ್ದಂಗೆಲ್ಲ ಅದೇನು ನಾವು ಮಸಾಲೆ ಇರ್ತೈತಲ್ರಿ, ಅದು ಗಟ್ಟಿಯಾಗಿ ಬರ್ತೈತ್ರಿ. ಸಾಕು, ಇಷ್ಟು ಕುದ್ರೆ ಸಾಕು ನೋಡ್ರಿ, ಪಲ್ಯ ರೆಡಿಯಾಗಿದೆ ಅಂತನ ಅರ್ಥ. ನಾನು ಇಲ್ಲಿ ಕೊನೆಗೆ ಇದ್ರ ಮೇಲೆ ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೆ ರೀ, ಅದನ್ನು ಕಟ್ ಮಾಡಿ ಹಾಕ್ಕೊಂಬಿಡ್ತೇನೆ ರೀ ಇದ್ರ ಮೇಲೆ. ಸವಿಯಲು ಸಿದ್ಧ ಆಗೈತ್ರಿ ನಮ್ಮದು ಮುಳ್ಳಗಾಯಿ ಬದನೆಕಾಯಿ ಪಲ್ಯ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಚಪಾತಿ ಜೊತೆ, ರೊಟ್ಟಿ ಜೋಡಿ, ಅಕ್ಕಿ ರೊಟ್ಟಿ ಜೊತೆ, ಅನ್ನದ ಜೊತೆ ಸವಿಯಲು ಭಾಳ ಟೇಸ್ಟಾಗಿರುತ್ತೆ ನೋಡ್ರಿ. ಈ ರೀತಿ ಒಮ್ಮೆ ಮಾಡಿ ನೋಡ್ರಿ, ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೇಗೆ ಆಗಿದೆ ಅಂತ. ಇದ್ರ ಜೊತೆಗೆ ಸೌತೆಕಾಯಿ ಹಸಿ ಉಳ್ಳಾಗಡ್ಡಿ ತಿಂದ್ರಂತರೂ ಅದ್ರ ಮಜಾನ ಬೇರೆ ನೋಡ್ರಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ರೀ. ಉಪ್ಪು, ಖಾರ, ಹುಳಿ, ಹುಣ್ಸೆಹಣ್ಣು ಹಾಕಿರೋದ್ರಿಂದ ಅದರ ಟೇಸ್ಟ್ ಅಂತೂ ಸೂಪರಾಗಿ ಬರ್ತೈತೆ ನೋಡ್ರಿ. ಒಂದು ಸಲ ನೀವು ಮಾಡಿ ನೋಡ್ರಿ. ಮುಳ್ಳಿರುವಂಥ ಬದನೆಕಾಯಿಗಳನ್ನು ತೊಗೊಂಡು ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.